22 ಮಾಡಿದ್ರೆ ಅವನು ತಿನ್ನೋಲ್ಲ ಅವನು. ಏನು 21? ಸಿ, ದಿಸ್ ಈಸ್ ನ್ಯೂಮರಾಲಜಿ. ಇಡೀ ಇಂಡಿಯನ್ ಫಿಲಾಸಫಿ ಈಸ್ ಬೇಸ್ಡ್ ಆನ್ ನ್ಯೂಮರಾಲಜಿ. ಪ್ರಪಂಚದಲ್ಲಿ ಯಾವ ಫಿಲಾಸಫಿಗೂ ನ್ಯೂಮರಾಲಜಿಗೂ ಸಂಬಂಧ ಇಲ್ಲ. ಆದರೆ ಭಾರತೀಯ ತತ್ವಶಾಸ್ತ್ರ ಅದು 2 ವಿಂಗ್ಸಿನಲ್ಲೇ ಹೋಗುತ್ತೆ. ಒಂದು ಸೈಕಾಲಜಿ, ಒಂದು ನ್ಯೂಮರಾಲಜಿ. ಇದು ಎರಡನ್ನು ಬಿಟ್ಟು ಫಿಲಾಸಫಿಯೇ ಇಲ್ಲ ಇಂಡಿಯಾದಲ್ಲಿ. ಸೈಕಾಲಜಿ ಒಂದು ಮುಖ, ಆ ಸೈಕಾಲಜಿಯ ಮುಖದಲ್ಲಿ ಈ ಕಥೆಗೆ ಅರ್ಥ ಹೇಳೋಣ. ಈ ನ್ಯೂಮರಾಲಜಿ ಇನ್ನೊಂದು ಮುಖ. 21 ಗಣಪತಿಯ ಸಂಖ್ಯೆ. ಯಾಕೆ ಅಂದರೆ ಇದು ಬಹಳ ತಮಾಷೆ. ಅಂದರೆ ತತ್ವಾಭಿಮಾನಿ ದೇವತೆಗಳಲ್ಲಿ 21ನೇ ಮೆಟ್ಲಲ್ಲಿ ಇದ್ದಾನೆ ಗಣಪತಿ. ನೋಡಿ, ಮೊದಲು ನಮ್ಮ ಪಂಚವಿಧ ಅಂತಃಕರಣ, 5 ಅಂತಃಕರಣಗಳಿವೆ ಮನುಷ್ಯನಿಗೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಒಳಗೆ 5 ಯಂತ್ರಗಳಿವೆ, 5 ಕಂಪಾರ್ಟ್ಮೆಂಟ್ಸ್ಗಳಿದೆ ಮನಸ್ಸಿಗೆ. ಇದನ್ನು ಒಂದೊಂದನ್ನು ವಿವರಿಸ್ತಾ ಹೋಗೋದು ಸ್ವಲ್ಪ ಕಷ್ಟ. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮನಸ್ಸು ಅಂದರೆ ಮನುಷ್ಯನ ಬಯಕೆಗಳು, ಅದು ಬೇಕು ಇದು ಬೇಕು ಅಂತ ಒಳಗಿನಿಂದ ಆಸೆ ಹುಟ್ಟತ್ತಲ್ಲ, ಅದು ಮನಸ್ಸಿನ ಫಂಕ್ಷನಿಂಗ್. ಅದರ ನಂತರ ಯಾವುದು ಬೇಕು ಯಾವುದು ಬೇಡ ಅಂತ ಡಿಸೈಡ್ ಮಾಡುತ್ತಲ್ಲ, ಅದು ಬುದ್ಧಿ. ಈಗ ನಾವು ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತೀವಿ, ಯಾಕೆಂದರೆ ಅವಳಿಗೆ ಬೇಕು ಅಂತ ಕಾಣುತ್ತೆ, ಯಾವುದು ಬೇಕು ಯಾವುದು ಬೇಡ ಅಂತ ತೀರ್ಮಾನ ಮಾಡುವ ಅದು ಆ ಕೆಪಾಸಿಟಿ ಇಲ್ಲ. ಆದ್ದರಿಂದ ಬುದ್ಧಿ ಇಲ್ಲ ಅಂತ ನಾವು ಮಕ್ಕಳಿಗೆ ಹೇಳ್ತೇವೆ. ಸತ್ಯ ಅಂದರೆ ದೊಡ್ಡವರಿಗೂ ಬುದ್ಧಿ ಇಲ್ಲ. ಮಕ್ಕಳಿಗೆ ಬುದ್ಧಿ ಇಲ್ಲ ಅನ್ನೋದು ಗೊತ್ತಿದೆ, ಅವರಿಗೆ ಗೊತ್ತಿದೆ. ಮಕ್ಕಳಿಗೆ ನಾವು ದೊಡ್ಡವರಿಗೆ ಬುದ್ಧಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಇದು ದೊಡ್ಡ ದುರಂತ. ಅದು ಬಹಳ ಜನ ದೊಡ್ಡವರಿಗೆ ಬುದ್ಧಿ ಇರೋದಿಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ಇರಲಿ, ಅದು ಬುದ್ಧಿ ಅಂತ ಒಂದು ಇದ್ದವರಿಗೆ ಉಂಟಲ್ಲ. ಅದೇನು ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸಿಷನ್ ತೆಗೆದುಕೊಳ್ಳತಕ್ಕಂಥ ಒಂದು ಫ್ಯಾಕಲ್ಟಿ. ಅದನ್ನು ವ್ಯವಸಾಯಾತ್ಮಿಕ ಬುದ್ಧಿ ಏಕ. ಮನಸ್ಸು 10 ಹಲವನ್ನು ಮುಂದಿಡಿದೆ. ಅದು ಬೇಕು, ಅದು ಪುಗ್ಗವೂ ಬೇಕು, ಚಾಕ್ಲೇಟು ಬೇಕು, ಪೆಪ್ಪರ್ಮಿಂಟು ಬೇಕು, ಆ ಬೊಂಬೆಯೂ ಬೇಕು, ಎಲ್ಲ ಬೇಕು. ಕಡೆಗೆ ಹಾಗೆ ಸೀರೆ ಅಂಗಡಿ ಹೋದರೆ ಸೀರೆ ಮಳಿಗೆ ನೋಡಿ ಎಲ್ಲ ಸೀರೆಯೂ ಬೇಕು ಅಂತ ಕಾಣುತ್ತೆ. ಕಡೆ ನಮ್ಮ ಕೆಪಾಸಿಟಿಗೆ ಇದ್ದದ್ರಲ್ಲಿ ಯಾವುದು ಬೆಟ್ರು ಅಂತ ತೀರ್ಮಾನ ಮಾಡ್ತೇವಲ್ಲ, ಅದು ಬುದ್ಧಿ. ಆಮೇಲೆ ಅದನ್ನು ನಾವು ಕೊಂಡುಕೊಂಡು ಆತ್ಮಸಾತ್ ಮಾಡಬೇಕು. ಎಕ್ಸ್ಟರ್ನಲ್ ವರ್ಲ್ಡಿಗೂ ನಮಗೂ ಸಂಬಂಧ ಆಗುವುದು ಅಹಂಕಾರ, ನಾನು ಅನ್ನುವ ಅರಿವಿನಿಂದ. ನಾನು ಅಂತ ಒಂದು ಇಲ್ಲದೆ ಇದ್ದರೆ ಯಾರು ನೋಡಿದ್ದು? ನೋಡ್ತೇನೆ, ಕೇಳ್ತೇನೆ, ಮಾಡ್ತೇನೆ. ಯಾರು ನೋಡಿದ್ದು ಯಾರಿಗೊತ್ತು? ಸೊ ನಾನು ಮಾಡಿದೆ, ನಾನು ನೋಡಿದೆ, ನಾನು ಕೇಳಿದೆ. ಸೊ ಈ ಹೊರಗಿನ ಪ್ರಪಂಚದ ಎಲ್ಲ ಸಂಬಂಧಗಳನ್ನು ನನಗೆ ಬೆಸೆಯುವಂಥದ್ದು ಆ ನಾನು ಅನ್ನುವ ಪ್ರಜ್ಞೆ. ಅದನ್ನು ಅಹಂಕಾರ ಅಂದರೆ ಈಗೋ ಅಲ್ಲ, ಅವೇರ್ನೆಸ್ ಆಫ್ ದ ಸೆಲ್ಫ್. ಇದು 3ನೇದು. 3 ಒಳಗಿನಿಂದ ಇರತಕ್ಕ ಫ್ಯಾಕಲ್ಟಿ. ಇದಾದ ಮೇಲೆ ಇದು ಇಷ್ಟು ಪ್ರೆಸೆಂಟ್ ಟೆನ್ಸ್ ಆಯ್ತು. ಈಗ ಪಾಸ್ಟ್ ಟೆನ್ಸ್ ಬೇಕಲ್ಲ. ನಿನ್ನೆ ನೋಡಿದ್ದು, ನಿನ್ನೆ ಉಪನ್ಯಾಸ ಮಾಡಿದ್ದು ಇವತ್ತು ಕೆಲವರಿಗೆ ಕೆಲವರಿಗೆ ಪೂರ ಮರ್ತು ಹೋಗಿರುತ್ತೆ, ಕೆಲವರಿಗೆ ಚೂರು ನೆನಪಾಗತ್ತೆ. ಅದು ಹೇಗೆ ನೆನಪಾಗುತ್ತೆ? ಅದು ನಿನ್ನೆದನ್ನು ನೆನಪಿಟ್ಟುಕೊಂಡು ಇವತ್ತು ಅದನ್ನು ನಿನ್ನೆ ಕೇಳಿದ್ದನ್ನು ನಿನ್ನೆ ನೋಡಿದ್ದನ್ನು ಇವತ್ತು ರಿಕಲೆಕ್ಟ್ ಮಾಡಲಿಕ್ಕೆ ಒಳಗಿನಿಂದ ಒಂದು ಮೆಮೊರಿ ಶೆಲ್ ಇದೆ. ಆ ಬಟನ್ ಒತ್ತಿದ ತಕ್ಷಣ ಆ ಮೆಮೊರಿ ಶೆಲ್ಲು ವರ್ಕ್ ಮಾಡುತ್ತೆ. ಅದಕ್ಕೆ ಚಿತ್ತ ಅಂತ ಹೇಳಿದ್ರು. ಚಿತ್ತ ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಆಗಿ ಒಳಗಿಂದ ರೆಕಾರ್ಡ್ ಆಗಿ ಇರ್ತದೆ, ಸುಪ್ತ ಪ್ರಜ್ಞೆ ಅಂತ ಹೇಳ್ತೇವಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಚಿತ್ತ ಅಂತ ಹೇಳ್ತಾರೆ. ಆ ಚಿತ್ತ ಅಂದರೆ ಮೆಮೊರಿ ಶೆಲ್. ಇದರದ್ದೇ ಎಕ್ಸ್ಪ್ಯಾನ್ಷನ್ ಆಫ್ ಚಿತ್ತ ಈಸ್ ಚೇತನ. ಅಂದರೆ ನೆನಪು. ನಿನ್ನೆ ಅಲ್ಲ, ಹೋದ ವರ್ಷ ಅಲ್ಲ, ನಾನು ಚಿಕ್ಕವನಿದ್ದಾಗಲ್ಲ, ತಾಯಿ ಹೊಟ್ಟೆಯಲ್ಲಿದ್ದಾಗ, ಅದೂ ಅಲ್ಲ, ಅದಕ್ಕಿಂತ ಹಿಂದಿನ ಜನ್ಮದಲ್ಲಿದ್ದಾಗ, ಇದು ನೆನಪು ಮಾಡಲಿಕ್ಕಾದ್ರೆ ದಟ್ ಈಸ್ ಕಾಲ್ಡ್ ಚೇತನ. ಅಂದರೆ ಎಕ್ಸ್ಪ್ಯಾನ್ಷನ್. ನಮ್ಮ ಮೆಮೊರಿ ಪವರನ್ನು ಇನ್ನೊಂದು ಜನ್ಮಗಳಿಗೆ ಎಕ್ಸ್ಪ್ಯಾಂಡ್ ಮಾಡಿದರೆ ಅದು ಚೇತನ. ಅಂದರೆ ಒಳಗಿನಿಂದ ಇದೆ ಅದು. ನಾವು ಏನೇನು ಕಂಡಿದ್ದೇವೆ ಕೇಳಿದ್ದೇವೆ ಸಾವಿರಾರು ಜನ್ಮಗಳಲ್ಲಿ, ಅದು ಅಷ್ಟರದ್ದು ವಿಡಿಯೋ ಕ್ಯಾಸೆಟ್ ಒಳಗಿದೆ. ಬಟ್ ನಮಗೆ ಆ ಕ್ಯಾಸೆಟ್ನ ಬಟನ್ ಗೊತ್ತಿಲ್ಲ ಅಷ್ಟೇ. ಆ ಬಟನ್ ಹುಡುಕಿಬಿಟ್ರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ನಮ್ಮ ಒಳಗಿನ ಮನಸ್ಸಿನ ಒಳಗಿನ ಅಂತರಂಗದ ಪದರದಲ್ಲಿ ಇಡೀ ನಮ್ಮ ಎಲ್ಲ ಬದುಕಿನ ರೆಕಾರ್ಡ್ ಇದೆ, ಕ್ಯಾಸೆಟ್ ಇದೆ. ಅದೊಂದು ಅದ್ಭುತವಾದ ವಿಶ್ವ, ಹೊರಗಿನ ವಿಶ್ವಕ್ಕಿಂತ ಅದ್ಭುತವಾದ ವಿಶ್ವ. ಆದರೆ ಅದರ ಸ್ವಿಚ್ಚು ಆನ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ನಾವು ಒದ್ದಾಡ್ತಾ ಇರ್ತೇವೆ. ನಮಗೆ ಹಿಂದಿನ ಜನ್ಮದ ಬಿಟ್ಟು ನಿನ್ನೆ ನೆನಪಾಗಲ್ಲ. ಎಂಥದೋ ಒಂದು ನಿನ್ನೆ ಅವ್ರು ಹೇಳಿದ್ರು ನೋಡಿ ನೆನಪಾಗುವುದಿಲ್ಲ ಈಗ ಅಂತ ತಲೆ ಶುರು ಮಾಡ್ತೇವೆ. ನಿನ್ನೆ ನಡೆದ ಘಟನೆ ಇವತ್ತು ನೆನಪು ಮಾಡ್ಲಿಕ್ಕೆ ಆಗುದಿಲ್ಲ. ಒಮ್ಮೊಮ್ಮೆ ತಲೆ ಕೆರೆದುಕೊಳ್ತೇವೆ. ಕಡೆಗೆ ಅದು ಬೇಕಾದಾಗ ನೆನಪಾಗೋದೇ ಇಲ್ಲ. ಎಲ್ಲ ಅವ್ರು ಹೋದ್ಮೇಲೆ ಈಗ ನೆನಪಾಯ್ತು ನೋಡಿ, ಯಾಗದಿಂದ ತಲೆ ಕೆರೆ ಮತ್ತೇನೋ ಠಣ್ಣ ಅಂತ ಸ್ವಿಚ್ ಆನ್ ಆಗಿಬಿಡುತ್ತೆ ಒಮ್ಮೊಮ್ಮೆ. ಇದೆಲ್ಲ ಒಳಗಿನಿಂದ ಸ್ವಿಚ್ ಗೊತ್ತಿಲ್ಲದೆ ಪರದಾಡುವ ಪ್ರೋಸೆಸ್ಗಳು.
ಹಿಂದಿನ ಋಷಿಗಳು ಅದಕ್ಕೋಸ್ಕರ ಏನು ಮಾಡಿದರು, ಮೈಂಡಿನ ಸ್ವಿಚ್ಚನ್ನು ಕಾನ್ಸಂಟ್ರೇಷನ್ ಮೂಲಕ ಸ್ವಾಧೀನ ಮಾಡಿಕೊಂಡು ತ್ರಿಕಾಲ ಜ್ಞಾನವನ್ನು ಗಳಿಸಿದರು. ತ್ರಿಕಾಲ ಜ್ಞಾನ ಅಂದರೆ ಪವಾಡ ಅಲ್ಲ, ಒಳಗೆ ಇದ್ದದ್ದನ್ನೇ ಗಳಿಸೋದು. ನಾವು ಇದ್ದದ್ದನ್ನೇ ಲಾಕ್ ಮಾಡಿ ಕೂತಿದ್ದೇವೆ, ಅವರು ಅದನ್ನು ಅನ್ಲಾಕ್ ಮಾಡಿದ್ರು, ಒಳಗೆ ಇರುವ ಶಕ್ತಿಯನ್ನು ಅನ್ಲಾಕ್ ಮಾಡಿದ್ರು ಅಷ್ಟೇ. ಹೀಗೆ ಪಂಚ ಅಂತಃಕರಣಗಳಿವೆ ಅಲ್ಲ, ಇದನ್ನು ನಿಯಂತ್ರಿಸ್ತಕ್ಕಂಥ ದೇವತೆಗಳು ಯಾರು ಗೊತ್ತಾ? ಬ್ರಹ್ಮವಾಯುಗಳು. ನಮ್ಮ ಚಿತ್ತ, ನಮ್ಮ ಸ್ಮರಣ ಶಕ್ತಿಯನ್ನು ಜಾಗೃತಗೊಳಿಸುವವರು ಬ್ರಹ್ಮವಾಯುಗಳು. ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರವನ್ನು ಜಾಗೃತಗೊಳಿಸುವವರು ಗರುಡಶೇಷ ರುದ್ರರು, ಇಂದ್ರಕಾಮರು. ಇವರೆಲ್ಲ ಈಗ ನೋಡಿ, ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ, ಇಂದ್ರಕಾಮ, 7 ಜನ ಆಯ್ತಾ? ಇದು 21 ಗಣಪತಿ ಬರ್ತಾರೆ ನೋಡಿ. ಇದು ನೀವು ಈಗ ನೋಡ್ತಾ ಹೋದರೆ ಬ್ಯೂಟಿಫುಲ್ ಆಗಿ ಗಣಪತಿ 21ನೇ ಮೆಟ್ಲಲ್ಲಿ ಬಂದು ಕೂತು ಬಿಡ್ತಾನೆ. ಇದೆಲ್ಲ ಫಿಲಾಸಫಿ ಆಯಿತು. ಇಂದ್ರಕಾಮರ ತನಕ ಬಂದೆವು. ಇಂದ್ರಕಾಮರು ನಮ್ಮ ಮನಸ್ಸನ್ನು, ಅಂದರೆ ಡಿಸೈರ್, ಮೈಂಡು, ಒಳಗಿರತಕ್ಕಂಥ ನಮ್ಮ ಮನಸ್ಸಿನ ಬಯಕೆಗಳನ್ನು, ಆಸೆಗಳನ್ನು ಕೆದಕತಕ್ಕಂಥ, ಆಸೆಗಳನ್ನು ಮೂಡಿಸ್ತಕ್ಕಂಥ ಶಕ್ತಿಗಳು. ಇಂದ್ರ ಒಂದು, ಮತ್ತೊಬ್ಬ ಕಾಮ. ಕಾಮ ನಮಗೆ ಆಸೆಗಳನ್ನು ಮೂಡಿಸ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕಾಮ ಮತ್ತು ಇಂದ್ರ ಒಂದೇ ಲೆವೆಲ್ನಲ್ಲಿ ಒಳಗಿಂದ ಕೆಲಸ ಮಾಡೋರು. ಆಮೇಲೆ 10 ಜ್ಞಾನೇಂದ್ರಿಯಗಳಿವೆ. 5 ಜ್ಞಾನೇಂದ್ರಿಯ, 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಒಳಗೆ 5 ಅಂತಃಕರಣ, ಹೊರಗಿನಿಂದ 5 ಇಂದ್ರಿಯಗಳು, 10 ಇಂದ್ರಿಯಗಳು. ಅವು 5, 10, 15 ಆಯಿತು. ಆಮೇಲೆ ಈ 5 ಜ್ಞಾನೇಂದ್ರಿಯಗಳೇ 5 ವಿಷಯಗಳಿವೆ. ಶಬ್ದ, ಸ್ಪರ್ಶ, ರೂಪರಸ, ಗಂಧ. ಇದು 5, 20 ಆಯ್ತು ಅಲ್ಲಿಗೆ. ಈ ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳನ್ನು ನಿಯಂತ್ರಿಸ್ತಕ್ಕಂಥ ದೇವತೆಗಳು ಗರುಡಶೇಷ ರುದ್ರರು ಮನಸ್ಸನ್ನು ನಿಯಂತ್ರಿಸುವವರು. ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳನ್ನು ನಿಯಂತ್ರಿಸುವವರು ಸುಪರ್ಣಿ, ವಾರುಣಿ, ಪಾರ್ವತಿ. ಗರುಡಶೇಷ ರುದ್ರರ ಪತ್ನಿಯರು. ಸುಪರ್ಣಿ ಶಬ್ದ ಸ್ಪರ್ಶಗಳನ್ನು ನಿಯಂತ್ರಿಸ್ತಾಳೆ, ವಾರುಣಿ ರೂಪರಸಗಳನ್ನು ನಿಯಂತ್ರಿಸ್ತಾಳೆ, ಪಾರ್ವತಿ ಗಂಧವನ್ನು ನಿಯಂತ್ರಿಸ್ತಾಳೆ. ಹಾಗೆ ಕರ್ಮೇಂದ್ರಿಯಕ್ಕೂ 5 ವಿಷಯಗಳಿವೆ. ವಾಕ್, ಬಾಯಿಯಿಂದ ಮಾತು, ಕೈಯಿಂದ ಕೈಗಾರಿಕೆ. ಮಾತು ಮತ್ತು ಕೈಗಾರಿಕೆಯನ್ನು ನಿಯಂತ್ರಿಸುವವಳು ಸುಪರ್ಣಿ. ನಡೆ ಮತ್ತು ವಿಸರ್ಗ, ಅಂದರೆ ಉಂಡ ಆಹಾರದ ವಿಸರ್ಜನ ಮತ್ತು ನಡೆಯುವ ಕ್ರಿಯೆಯನ್ನು ನಡೆಸುವವಳು ವಾರುಣಿ. ಮತ್ತು ಉಪಸ್ಥ, ಪ್ರಜನನ ಕ್ರಿಯೆ, ಗಂಡು ಹೆಣ್ಣಿನ ಸಮಾಗಮದ ಸುಖವನ್ನು ಕೊಡುವವಳು ಪಾರ್ವತಿ. ಹೀಗೆ ಈ 10 ಇಂದ್ರಿಯಗಳಿಗೆ ಸಂಬಂಧಪಟ್ಟ ಇವರು ಏನು, ಈ 3 ದೇವತೆಗಳು. ಹಾಗಾದರೆ ಅವರು 3 ಜನ ಪತ್ನಿಯರಾಯಿತು. ನಾವು ಗಂಡಸರನ್ನು ಮಾತು ತಗೊಳ್ಳೋಣ, ಅವನ್ನ ಗಂಡಸರನ್ನು ಹೆಂಗಸರನ್ನು ಒಂದೇ ಗ್ರೂಪಲ್ಲಿ ತಗೊಳ್ಳೋಣ. ಗಂಡ ಹೆಂಡತಿ ಒಂದು ಯೂನಿಟ್ ಅಂತ. ಹಾಗಾದ್ರೆ ಅಥಾತೋ ವಿಷ್ಣು ಬ್ರಹ್ಮ, ವಿಷ್ಣುವನ್ನು ಬಿಟ್ಟುಬಿಡಿ, ಅದು ಸರ್ವೋತ್ತಮ ತತ್ವ. ಈ ಇಂದ್ರಿಯ ತತ್ವಾಭಿಮಾನಿ ಬ್ರಹ್ಮ, ವಾಯು, ಗರುಡಶೇಷ ರುದ್ರಾಹ, ಪುರಂದರ ಕಾಮವು, ಆಮೇಲೆ ಪ್ರಾಣ, ಅನಿರುದ್ಧ, ಮನುಗುರು ದಕ್ಷಾಹ, ಪ್ರವಹ, ಯಮಧರ್ಮ, ಚಂದ್ರಸೂರ್ಯವು, ವರುಣ, ಸೂರ್ಯಚಂದ್ರರು, ವರುಣ, ಆಮೇಲೆ ಅಗ್ನಿ. ಇಲ್ಲಿಗೆ ಕರೆಕ್ಟಾಗಿ ಇಷ್ಟಕ್ಕೆ ಇಲ್ಲಿ ತನಕ ನೀವು ಬಂದರೆ ಅಗ್ನಿ ನಮ್ಮ ವಾಗ್ದೇವತೆ. ಈ ಇಂದ್ರಿಯಾಭಿಯಾನದಲ್ಲಿ ಇಲ್ಲಿ ಅಗ್ನಿಯ ಹತ್ತಿರ ಬಂದಾಗ ಮುಗಿಲಿಲ್ಲ. ಆಮೇಲೆ ಅಗ್ನಿ ಆದಮೇಲೆ ಸಪ್ತಋಷಿಗಳಿದ್ದಾರೆ, ವಸಿಷ್ಠ ಇದ್ದಾರೆ, ಅವ್ರನ್ನ ಬಿಟ್ಟುಬಿಡಿ, ತತ್ವಾಭಿಮಾನಿಗಳೆಲ್ಲ. ಆಮೇಲೆ ವೈವಸ್ವತ ಮನ, ಅವನು ಬಿಟ್ಟುಬಿಡಿ. ಆಮೇಲೆ ಮಿತ್ರ, ನಿವೃತ್ತಿ. ಮಿತ್ರ ಮತ್ತು ನಿವೃತ್ತಿ. ಆ ನಿವೃತ್ತಿ ನಮ್ಮ ವಿಸರ್ಜನದ ದೇವತೆ. ಇಲ್ಲಿಗೆ 17 ಕಕ್ಷೆ 20 ದೇವತೆಗಳಾದರು. ಬ್ರಹ್ಮ, ವಾಯು, ಗರುಡಶೇಷ ರುದ್ರಾಹ, ಪುರಂದರ ಕಾಮೋ, ಪ್ರಾಣೋ, ಅನಿರುದ್ಧೋ, ಮನು, ಗುರು, ದಕ್ಷಾಹ, ಪ್ರವಹ, ಯಮಧರ್ಮ, ಚಂದ್ರ ಸೂರ್ಯೋ, ವರುಣ, ಅಗ್ನಿ, ಮಿತ್ರ, ನಿವೃತ್ತಿ. ಒಟ್ಟಿಗೆ ನಮ್ಮ ಇಂದ್ರಿಯಗಳ ಮತ್ತು ಇಂದ್ರಿಯ ವಿಷಯಗಳ ಮತ್ತು ಅಂತಃಕರಣದ ಪ್ರಪಂಚವನ್ನು ನಿಯಂತ್ರಿಸ್ತಕ್ಕಂಥ 20 ದೇವತೆಗಳಾದರು. ಇದೆಲ್ಲ ಇರುವುದೆಲ್ಲಿ? ಈ ಇಂದ್ರಿಯಗಳು, ಈ ಮನಸ್ಸು ಎಲ್ಲ ದೇಹದಲ್ಲಿ. ದೇಹ ಅಂದರೆ ಪಂಚಭೂತಗಳ ಸಮಷ್ಟಿ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಅದರ ಮೊದಲನೇದು ಸಟ್ಲೆಸ್ಟ್ ಆಗಿರತಕ್ಕಂಥ ಆಸ್ಪೆಕ್ಟ್ ಯಾವುದು? ಆಕಾಶ. ಅದು 21ನೇದು, ಅದೇ ಗಣಪತಿ. ಆಕಾಶ ಗಣಪತಿ. ಆಕಾಶದ ನಂತರ ಗಾಳಿ, ಗಾಳಿಯೇ ಮರೀಚಿ. ಗಾಳಿಯ ನಂತರ ಬೆಂಕಿ, ಬೆಂಕಿಯೇ ಅಗ್ನಿಪುತ್ರನಾಗಿರತಕ್ಕಂಥ ಅಗ್ನಿಪುತ್ರ, ಅವನ ಹೆಸರು ಅರ್ಚಿಸ್. ಆಮೇಲೆ 4ನೇದ್ದು ನೀರು, ನೀರಿನ ದೇವತೆ ಬುಧ. 5ನೇದ್ದು ಭೂಮಿ, ಮಣ್ಣಿನ ದೇವತೆ ಶನಿ. ಹೀಗೆ
ಈ 20ರಿಂದ 25 ತನಕ ಪಂಚಭೂತಗಳಿಗೆ ಸಂಬಂಧಪಟ್ಟ ಕ್ಷೇತ್ರ. ಅದರಿಂದ ಶನಿಗೆ ಅದು ಯಾರು ಈವರೆಗೆ ಮಾಡಲಿಲ್ಲ, ಮಾಡಿದರೆ ತುಂಬ ದುಡ್ಡು ಮಾಡಬಹುದು. ಯಾಕಂದರೆ ಬೆಂಗಳೂರಿನಲ್ಲಿ ಗಲ್ಲಿಯಲ್ಲಿ ಶನಿದೇವರ ದೇವಸ್ಥಾನ ತುಂಬಿಬಿಟ್ಟಿದೆ. ಯಾವ ದೇವರದ್ದು ಬೆಂಗಳೂರಿನಲ್ಲಿ ಗುರುತಿಲ್ಲ, ಶನಿದು ಮಾತ್ರ ಭಾರಿ ಪರಿಚಯ. ಎಲ್ಲಿ ಗಲ್ಲಿಯಲ್ಲಿ ನೋಡಿದ್ರು ಶನಿ ದೇವಸ್ಥಾನ ಕೂಡ ಅಲ್ಲ, ಶನಿ ದೇವರ ದೇವಸ್ಥಾನ. ಹಾಗಂದ್ರೆ ಏನು ಅಂತ ನಮಗೆ ಅರ್ಥ ಆಗೋದು. ಏನು ದೇವರ ದೇವ ಅಂದರೆ ಏನು? ಶನಿದೇವರ ದೇವಸ್ಥಾನ. ಅಲ್ಲಿ ಶನಿಯ ನಂಬರ್ ಯಾವುದು ಗೊತ್ತುಂಟ? 25. ಆದ್ದರಿಂದ ಶನಿಗೆ 25 ರೂಪಾಯಿ ಕಾಣಿಕೆ ಹಾಕಬೇಕು ಅಂತ ಅವ್ರಿಗೆ ಬೋರ್ಡ್ ಹಾಕಿಬಿಟ್ರೆ ಎಲ್ಲ ಹಾಕ್ತಾರೆ. ಬೇಕಾದ್ರೆ ದುಡ್ಡು ಮಾಡ್ಬೋದು, 25 ರೂಪಾಯಿ ಕಾಣಿಕೆ ಹಾಕಬೇಕು. ಅದಕ್ಕಿಂತ ಕಮ್ಮಿ ಹಾಕಿದರೆ ಶನಿಗೆ ಇಷ್ಟ ಆಗೋಲ್ಲ ಅಂದರೆ ಎಲ್ಲರೂ 25 ರೂಪಾಯಿ ಹಾಕ್ತಾರೆ. ಆಮೇಲೆ 25 ಹೂ, 25 ತುಳಸಿ, 25 ಬಿಲ್ಲುಬತ್ರೆ, 25 ಮಂಗಳಾರತಿ ಎಲ್ಲ 25 ಮಾಡಿಬಿಟ್ರೆ ಬೇಕಾದಷ್ಟು ಬಿಸ್ನೆಸ್ ಮಾಡ್ಬೋದು ಶನಿ ಹೆಸರಿನಲ್ಲಿ. ಯಾಕೆಂದರೆ ವಿಷಯ ಗೊತ್ತಿಲ್ಲದೆ ಇದನ್ನು ದುರುಪಯೋಗ ಮಾಡೋ ವಿಧಾನ ಹೀಗಿರುತ್ತೆ. ಇವತ್ತು ನಡೆಯೋದು ಅಧ್ಯಾತ್ಮದ ಹೆಸರಿನಲ್ಲಿ ಎಕ್ಸ್ಪ್ಲಾಯಿಟೇಷನ್. ವಿಷಯ ಗೊತ್ತಿಲ್ಲದಿದ್ದವ್ರನ್ನ ತಲೆ ಬಳಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜನ. ಮಾಡುವವರಿಗೂ ಗೊತ್ತಿಲ್ಲ, ಮಾಡಿಸೋರು ಗೊತ್ತಿಲ್ಲ. ಹೆದರಿಕೆ, ಭಯ. ಇಟ್ ಈಸ್ ನಾವು ಶ್ರದ್ಧೆಯಿಂದ ಮಾಡುವುದಲ್ಲ, ಮಾಡದೇ ಇದ್ರೆ ಏನಾಗುತ್ತೋ ಅನ್ನೋ ಭಯದಿಂದ ಮಾಡೋದು. ಶ್ರದ್ಧೆ ಇಲ್ಲ, ಭಯ ಇರೋದು. ನಿಜವಾಗಿ ತಿಳಿದಾಗ ಶ್ರದ್ಧೆ ಬರುತ್ತೆ, ತಿಳಿದೇ ಇದ್ದಾಗ ಭಯ. ಇದು ನಮ್ಮ ಎಲ್ಲ ಧಾರ್ಮಿಕ ಆಚರಣೆ ಹಿಂದೆ ಇರೋದು ಫಿಯರ್ ಕಾಂಪ್ಲೆಕ್ಸ್. 21 ಹೀಗೆ ನಿವೃತ್ತಿ ಆದಮೇಲೆ 18ನೇ ಕಕ್ಷೆಯಲ್ಲಿ ಬರ್ತಾರೆ. 18ನೇ ಕಕ್ಷೆಯಲ್ಲಿ ನೋಡಿ, ಗಣಪತಿ ಆಕಾಶದ ದೇವತೆ. ಪಂಚಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ವಸ್ತು ಅಂದರೆ ಆಕಾಶದ ದೇವತೆ ಗಣಪತಿ. ಯಾರು ಸೃಷ್ಟಿ ಮಾಡಿದ್ದು ಗಣಪತಿಯನ್ನ ಅಂತ ಈಗ ನಾವು, ಗಣಪತಿಯ ಸೃಷ್ಟಿ ಅಂದರೆ ಆಕಾಶದ ಸೃಷ್ಟಿಯ ಜೊತೆಗೆ ಆಯಿತು. ಹೇಗಾಯಿತು? ಆತ್ಮನ ಆಕಾಶ ಸಂಭೂತ. ಆತ್ಮನಿಂದ ಆಕಾಶದ ದೇವತೆಯ ಸೃಷ್ಟಿಯಾಯಿತು. ಹಾಗಾದರೆ ಈ ಉಪನಿಷತ್ತು ವಿರುದ್ಧ ಆಯ್ತಲ್ಲ ಪಾರ್ವತಿಯ ಕಥೆ. ಆತ್ಮ ಅಂದರೆ ಅಹಂಕಾರ ತತ್ವದ ಅಭಿಮಾನಿಯಾದ ಶಿವನಿಂದ ಆತ್ಮದಿಂದ ಆಕಾಶದ ಸೃಷ್ಟಿ ಆಯಿತು ಅಂದರೆ ಶಿವನಿಂದ ಗಣಪತಿಯ ಸೃಷ್ಟಿ ಆಯಿತು. ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು. ಆಕಾಶ ತತ್ವದ ಅಭಿಮಾನಿಯಾದ ಗಣಪತಿಯಿಂದ ವಾಯುತತ್ವದ ಅಭಿಮಾನಿಯಾದ ಮರೀಚಿಯ ಸೃಷ್ಟಿಯಾಯಿತು. ವಾಯೋ ಅಗ್ನಿ. ವಾಯುತತ್ವದ ಅಭಿಮಾನಿಯಾದ ಮರೀಚಿಯಿಂದ ಅಗ್ನಿ ತತ್ವದ ದೇವತೆಯಾಗಿರ್ತಕ್ಕಂಥ ಅಗ್ನಿ ಅಂದರೆ ಮುಖ್ಯ ಅಗ್ನಿ ಅಲ್ಲ, ಅಗ್ನಿಪುತ್ರ ಪಾವಕನ ಸೃಷ್ಟಿಯಾಯಿತು. ಅವನು ಅಗ್ನಿಪುತ್ರನೂ ಹೌದು, ವಾಯುಪುತ್ರನೂ ಹೌದು. ಪಾವಕನಿಂದ ಬುಧನ ಸೃಷ್ಟಿಯಾಯಿತು, ಜಲದ ದೇವತೆ. ಬುಧನಿಂದ ಪೃಥ್ವಿಯ ದೇವತೆ, ಶನಿಯ ಸೃಷ್ಟಿ. ಹೀಗೆ ಒಂದು ದೇವತೆಯಿಂದ ಇನ್ನೊಂದು ದೇವತೆಗಳ ಸೃಷ್ಟಿ. ಇದನ್ನು ಉಪನಿಷತ್ತು ಆ ತತ್ವದ ಸೃಷ್ಟಿ, ಆ ತತ್ವಾಭಿಮಾನಿಗಳ ಸೃಷ್ಟಿ. ಆಕಾಶಾದ್ವಾಯು. ಆತ್ಮನ ಆಕಾಶ, ಆಕಾಶಾದ್ವಾಯು, ವಾಯೋ ಅಗ್ನಿ, ಅಗ್ನೇರಾಪ, ಅದ್ಭ್ಯ ಪೃಥ್ವಿ. ಇದು ಫಿಲಾಸಫಿಯಲ್ಲಿ ಬರತಕ್ಕ ವಿಷಯ. ಹಾಗಾಗಿ ಆತ್ಮತತ್ವ ಅಂದರೆ ಅಹಂಕಾರ, ನಾನು ಅನ್ನತಕ್ಕಂಥ ಅವೇರ್ನೆಸ್. ಆ ಅಹಂಕಾರ ತತ್ವದ ದೇವತೆಯಾದ ಶಿವನಿಂದ ಆಕಾಶ ತತ್ವದ ದೇವತೆಯಾದ ಗಣಪತಿ ಹುಟ್ಟಿದ. ಶಿವನಿಂದ ಗಣಪತಿ ಹುಟ್ಟಿದ, ಮತ್ತೆ ಪಾರ್ವತಿಯಿಂದ ಹುಟ್ಟಿದ. ಅದು ಸಂಕೇತ. ಅದಕ್ಕೆ ಹೇಳಿದೆ ನಾನು ಗುಹ್ಯ ಭಾಷೆ ಅಂತ. ಪಾರ್ವತಿ ಅಂದಾಗ ಈ ಪಾರ್ವತಿ ಮತ್ತು ಶಿವ ಇಬ್ಬರು ಒಟ್ಟಿಗೆ ಏಕದೇಹರಲ್ವ ಅವರು? ಅರ್ಧಾಂಗ